ಮಾತ್ರವಲ್ಲ ನೀನು ಯಾವತ್ತೀ ಪ್ರಶ್ನೆಯನ್ನು ಕೇಳುವುದಿಲ್ಲ. ಇವತ್ತು ಯಾಕೆ ಕೇಳಿದೆ? ನಾನು ಹೊರಟದ್ದೇ ಅವಸರವಾಗಿ. ಒಟ್ಟು ಗಡಿಬಿಡಿ. ಯಾಕೆ? ಕಾರಣ ಉಂಟು. ಈ ನಮ್ಮ ದ್ವಾರಕೆಗೆ ಅದೆಷ್ಟೋ ಭಕ್ತರು ಬರುತ್ತಾರೆ. ಆದ್ರೆ ಇವತ್ತು ವಿಶೇಷ, ಬಂದವ ದೇವೇಂದ್ರ ಏನೋ ಕಷ್ಟ ಬಂದಿರಬೇಕು. ಆ ಕಷ್ಟ ಬಂದಿದೆ, ಬೇರೇನೂ ಅಲ್ಲ. ಅವನ ದೇವಪೀಠಕ್ಕೆ ನರಕದಾನವನ ಉಪಟಳವಂತೆ. ಮಾತ್ರವಲ್ಲ, ಆತನ ಮಾತೆಯಾದ ಅದಿತಿ ದೇವಿಯವರ ಕರ್ಣಕುಂಡಲಗಳನ್ನು, ಅಷ್ಟು ಮಾತ್ರವಲ್ಲದೆ ಆತನ ಮಡದಿಯಾದ ಸಚಿಯನ್ನು ವಶಪಡಿಸಿಕೊಂಡಿದ್ದಾನೆ. ಹಾಗಾಗಿ ನರಕ ದೈತ್ಯನನ್ನು ವಧಿಸುವುದಕ್ಕೆ ಬೇಕಾಗಿ ಮೊದಲು ನಾನು ಪ್ರಾಜ್ಯೋತಿಷ ಪಟ್ಟಣಕ್ಕೆ ಹೋಗುವನಿದ್ದೇನೆ. ಅಲ್ಲಿ ಹೋಗಿ ಅವನನ್ನು ಕೊಂದು ಅವನಲ್ಲಿದ್ದ ಸುವಾಸಗಳನ್ನು ಪಡೆದು ನೇರವಾಗಿ ಸ್ವರ್ಗಲೋಕಕ್ಕೆ ಹೋಗುವನಿದ್ದೇನೆ. ತಡಾಯಿತು, ನಾನು ಹೋಗ್ತೇನೆ. ಸ್ವರ್ಗಲೋಕಕ್ಕೆ ಹೊರಟಿರಾ? ಸಂತೋಷ.
ಓ ಬಾಮ, ಇನ್ನು ನರಕ ದೈತ್ಯನನ್ನು ಕೊಲ್ಲಬೇಕಂತಲೇ ನಿನ್ನ ಮಾತಿನಲ್ಲಿ ಮೂರು ಮೂರು ಬಾರಿ ಕೊಂದಿದ್ದಿ. ಹೌದಾ? 3 ಬಾರಿ ಕೊಲ್ಲಿಕ್ಕೆ ಆಗುದಿಲ್ಲ, ಕೊಲ್ತೀರಲ್ಲ, ಹಾಗಾಗಿ ಸಂತೋಷ. ಸ್ವಾಮಿ, ನೀವು ಹೇಳಿದ ಹಾಗೆ ಸ್ವರ್ಗಕ್ಕೆ ಹೋಗ್ತೀರಾ? ಹೌದೌದು. ಸಂತೋಷವಾಯ್ತು. ಅಯ್ಯೋ, ಇದು ನೀನು ಅದನ್ನೇ ಕಾಯ್ತಿದ್ದಲ್ಲ? ಸ್ವರ್ಗಕ್ಕೆ ಹೋಗ್ಬೇಕು. ನಾನು ಸ್ವರ್ಗಕ್ಕೆ ಆ ರೀತಿ ಹೇಳಿದ್ದಲ್ಲ, ಮತ್ತೆ ನೀವು ಸ್ವರ್ಗಕ್ಕೆ ಹೋಗಿ ಅಂತ ಹೇಳಿದ್ದಲ್ಲ, ಮತ್ತೆ ನೀನು ಸ್ವರ್ಗ ಮಧ್ಯ ಪಾತಾಳ ಎಲ್ಲದೂ ನಿಮ್ಮದೇ ಬಿಡಿ. ನೀನು ಸ್ವಲ್ಪ ಬಿಡಿಸಿ ಹೇಳು. ಸ್ವಾಮಿ, ಹೇಳೋದಕ್ಕೆ ಕಾರಣ ಏನು? ನೋಡಿ, ಈ ಹಿಂದೆ ಪಾರಿಜಾತ ಪ್ರಕರಣ ನಡೆದಿದೆ, ಸ್ವಲ್ಪ ನೆನಪು ಮಾಡಿ. ಪಾರಿಜಾತದ ಪ್ರಸಂಗ ಕಷ್ಟಕರವಾದದ್ದು. ಹೌದು. ನಾನು ಕಷ್ಟ ಬಂದದ್ದು ನನಗೇ ಗೊತ್ತುಂಟು. ನಾರದರು ಬಂದದ್ದು, ಪಾರಿಜಾತ ತಂದದ್ದು, ನಿಮ್ಮಲ್ಲಿ ಕೊಟ್ಟದ್ದು, ನೀವ ರುಕ್ಮಿಣಿಗೆ ಉಳಿದದ್ದು, ನನಗೆ ಸಿಟ್ಟು ಬಂದದ್ದು, ನಾನು ಬಾಗಿಲು ಹಾಕಿದ್ದು. ಆ ಸಂದರ್ಭದಲ್ಲಿ ನನಗೆ ಮಾತು ಕೊಟ್ಟಿದ್ದೇನೆ. ಅದು ನಿನಗೆ ಸಿಟ್ಟು ಬಂದದ್ದಲ್ಲ, ಮತ್ತೆ? ಅಂಚಿನಲ್ಲಿ ಹೋಗಿ ಬಾಗಿಲು ಹಾಕಿದ್ದು ಮಾತ್ರವಲ್ಲ. ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಏನು? ಇನ್ನು ನಿನ್ನ ಅಂತಪುರದ ಬಾಗಿಲುಗಳನ್ನೇ ತೆಗೆದು ಬಿಡುವುದು. ಹೌದಾ? ಯಾಕೆ? ಸಿಟ್ಟು ಬರ್ಲಿಕ್ಕೆ ಬಿಡಿಸೋದಿಲ್ಲ, ಹೋಗಿ ಬಾಗಿಲೇ ಹಾಕುದು. ಕಲ್ರು ಬಾಗಿಲು ತೆರೆದ್ರು, ಕಲ್ರು ಯಾರೂ ಬರೋದಿಲ್ಲ. ಹೌದೌದು, ನಿನ್ನ ಮುಖಕ್ಕೆ ಹೊಡೆಯೋದು. ಅಲ್ಲ, ಕೃಷ್ಣದೇವರೇ ಕಳ್ಳ ಅಂತ ಹೆಸರೇ ಉಂಟು, ನೀವು ಬಂದ್ರೆ ನೀವೇ ಕಳ್ಳರ. ನಾನಿರುವಾಗ ಕಳ್ಳರು ಬಂದಾರ? ಹೌದು. ಹೌದಪ್ಪ, ಏನು? ಆ ವಿಚಾರ ಇರಲಿ. ಇದೀಗ ಅವತ್ತು ನಿಮಗೆ ಮಾತು ಕೊಟ್ಟಿದ್ದೀರಿ. ಹೌದೌದು. ಆ ರುಕ್ಮಿಣಿಗೆ ಕೇವಲ ಒಂದು ಪಾರಿಜಾತ ಹೂ ಕೊಟ್ಟ. ನಿನಗೊಂದು ಸದ್ಯದಲ್ಲಿ ಮರ ತೋರಿಸ್ತೇನೆ. ಏನು? ಯಾವ ಮರ? ಪಾರಿಜಾತದ ಮರ. ಸ್ವರ್ಗಲೋಕದಲ್ಲಿ ಇರುವ ಪಾರಿಜಾತ ವೃಕ್ಷ ತೋರಿಸ್ತೇನೆ. ಅದು ಅಷ್ಟು ಅಭಿನಯ. ಹೌದೌದು. ಹಾಗಾಗಿ ಈಗ ನೀವು ಹೋಗ್ತೀರಲ್ಲ, ನಿಮ್ಮ ಜೊತೆ ನಾನು ಬರ್ತೇನೆ, ಹೋಗೋಣ. ಯಾರು? ನಾನು. ನೀನು ಅಲ್ಲಿಗೆ ಬೇಡ. ಯಾಕೆ? ಈಗ ನಾನು ರಾಕ್ಷಸರಲ್ಲಿ ಯುದ್ಧ ಮಾಡುವಾಗ ನೀನ ರಾಕ್ಷಸರನ್ನು ಕಂಡು ಕಂಡು ಯಾರು? ಅಂದ್ರೆ ನೋಡಿ, ಒಂದು ವೇಳೆ ಹೆದರಿದ್ರೆ ಯಾಕೆ? ಸತ್ರಾಜಿತನ ಮಗಳು, ಕ್ಷತ್ರಿಯ ಕನ್ಯೆ, ಶಮಂತಕ ಮಣಿ, ಶಸ್ತ್ರ ಶಾಸ್ತ್ರ ವಿದ್ಯೆಯನ್ನು ನಾನು ಬಂದು ಮಾತ್ರವಲ್ಲ, ಯಾರೇ ಬರಲಿ ಎಲ್ಲರನ್ನು ಲೆಕ್ಕಿಸದೆ ಮಾತ್ರವಲ್ಲ, ಉಂಟಲ್ಲ ಅವರಲ್ಲಿ 6,000 12,000 ಇಲ್ಲ, ನಮಗೆ ಲೆಕ್ಕಕ್ಕೆ ಇಲ್ಲ ಅದು. ಹಾಗಂತ ನಿಮ್ಮ ರಕ್ಷಣೆಗೆ ಬೇಕಾಗಿ ನೋಡಿ, ಆ ರಕ್ಕಸರು ಹೇಗೆ ಯಾವ ಹೊತ್ತಿನಲ್ಲಿ ಹೇಗೆ ಬರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೇಕಾಗಿ ನಿಮ್ಮ ರಕ್ಷಣೆ ನನ್ನಿಂದ ಆಗುತ್ತೆ. ನಿನ್ನ ಯುದ್ಧದ ಟಿವಿಯನ್ನು ನಾನು ನಿಂತುಕೊಂಡು ನೋಡ್ತೇನೆ. ಹೌದು, ಇನ್ನು ಮುಂದೆ ನಮ್ಮಿಂದ ಆದ್ರೂ ಮಾಟ ಆಗಬೇಕು. ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳು ಗಂಡನ ರಕ್ಷಣೆ ಮಾಡುವುದಕ್ಕೂ ಸಿದ್ಧರಾಗಿರ್ಬೇಕು. ಹಾಗಾಗಿ ನಿಮ್ಮ ಜೊತೆ ನಾನು ಬರ್ತೇನೆ ಸ್ವಾಮಿ. ಹಾಗಾದ್ರೆ ಹೋಗುವುದೌದು, ನಾವು ಹೋಗುವ ಬಗೆ ಹೇಗೆ ಗೊತ್ತಿಲ್ಲ. ಹಕ್ಕಿಯ ಹೆಗಲನ್ನು ಹೇರಿಕೊಂಡು ಈಗಲೇ ಪ್ರಜ್ಯೋತಿಷ ಭಟ್ಟನಿಗೆ ಹೋಗುವ. ಹಕ್ಕಿಯ ಹೆಗಲೇರಿ ಬಂದವಾಗೇನೋ ಸತ್ರಾಜಿತನ ಮಗಳೆತ್ತಿದ ನಮ್ಮತ್ತ ನರಕ ನೋಡುತ್ತಾ ಕಾಯ್ದ ಮತ್ತೆ ಕೆಳಗಿದ ಅವರಂದವ ಅದಿದ್ದನು ತಾಲಿಂಗನವ.
ಬಲೆ ಬಲೆ ಅವಳು ಇಲ್ಲ ಬಾಕಲಿ ಬರ್ತಾನೆ ಯಕ್ಷಗಾನ ಗೆದ್ದು ಸೇವೆ ಮಾಡ್ತಾರೆ ಅವಕಾಶ ಮಂದಿ ಪರಿಹಾರ ಗೆದ್ದು ಸೇವೆ ಮಾಡ್ಬಾಣ ಇಲ್ಲದೊಳ ಇತ್ತನ ದುಷ್ಟ ಶಕ್ತಿ ಮಾತ ದೂರ ಬಗೆ ಹೂವೇ ದುಷ್ಟ ಶಕ್ತಿ ಇತ್ತಿಲ್ಲ ಹೂವೇ ಕಷ್ಟ ನಷ್ಟ ರೋಗ ರೋಜನೆ ಇತ್ತಿಲ್ಲ ಅವು ಮಾತ ದೂರ ಅದು ಈಗಲೇ ಮಾತ್ರೆಗಳ ನವನಮ್ಮನ ದೇವರಿ ಆಯುಷ್ಯ ಆರೋಗ್ಯ ಸುಖ ಸಂಪತ್ತು ಮನಸ್ಸಿಗೆ ನೆಮ್ಮದಿ ಕೊರಲೆ ದೇವರೇ ಎಂದು ದೇವರನ್ನು ಕೊಟ್ಟಿಲ್ಲ ಸಾಧ